ಡೈಮಂಡ್ ಆರ್ಟ್ ಮಾಡೋದು ಹೇಗೆ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಡೈಮಂಡ್ ಆರ್ಟ್ ನಿಮ್ಗೆ ಇಷ್ಟವಾಗಿರೋವಂಥ ಹೂವದ್ದು, ಕೃಷ್ಣನ್ ದೇವ್ರದ್ದು ಎಲ್ಲನೂ ಸಿಗುತ್ತೆ. ನೋಡಿ, ನೀವು ಚೆಕ್ ಮಾಡಿ ಆರ್ಡರ್ ಮಾಡ್ಕೋಬೋದು. ಇದರ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ಟಿರ್ತಾರೆ. ಓಕೆನಾ. ನೋಡಿ, ಕವರ್ನ ನಿಧಾನಕ್ಕೆ ತಕ್ಕೊಂಡು ಕೆಳಗಡೆಯಿಂದ ನಾನು ಶುರು ಮಾಡ್ತೀನಿ. ನೀವು ಯಾವ ಕಡೆಯಿಂದ ಬೇಕಾದ್ರೂ ಶುರು ಮಾಡ್ಬೋದು. ಬಟ್ ಅದನ್ನು ಗಾಳಿಗೆ ಹಾರಾಗಿ ಬಿಡಬೇಡಿ. ಕೆಳಗಡೆ ಇರೋ ಬೇಸ್ನ ಅದು ಕವರ್ನ ಕ್ಲೋಸ್ ಮಾಡಿಕೊಂಡೇ ಆರ್ಟ್ ಮಾಡಬೇಕು. ಏನಕ್ಕೆ ಅಂದರೆ ಆ ಪೋರ್ಷನ್ ಗಾಳಿಗೆ ಹಾರಾದ್ರೆ ಅದರಲ್ಲಿರೋಂಥ ಸ್ಟಿಕ್ಕಿನೆಸ್ ಗಮ್ನೆಸ್ಸು ಹೊರಟೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸುಮಾರು ಅಕ್ಷರಗಳಿದೆ. ಜೆ ಆಗಿರ್ಬೋದು, ಪಿ ಆಗಿರ್ಬೋದು, ಎಮ್ ಆಗಿರ್ಬೋದು, ತುಂಬ ಇದೆ. ಸೊ ಇದೆಲ್ಲದಕ್ಕೂ ನೋಡಿ ಇಲ್ಲಿ ಸೈಡಲ್ಲಿ ಕೋಡ್ ಕೊಟ್ಟಿರ್ತಾರೆ. ಓಕೆನಾ. ಅದಿಲ್ಲ ಅಂದ್ರೂ ಒಂದು ಲಿಸ್ಟ್ ನಿಮಗೆ ಕೊಟ್ಟಿರ್ತಾರೆ. ಸೊ ಯಾವ್ಯಾವ ಆಲ್ಫಾಬೆಟ್ಗೆ ಏನೇನು ನಂಬರ್ ಇದೆ, ಅದು ಎಷ್ಟೆಷ್ಟು ಪ್ಯಾಕೆಟ್ ಇದೆ ಅಂತ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಎನ್ ನಂಬರ್ ತೊಗೊಂಡಿದ್ದೀನಿ. ಎನ್ಗೆ ಇಲ್ಲಿ 890 ನಂಬರು, ಹಾಗೆ 15ನೇ ನಂಬರು. ಓಕೆನಾ. ನೋಡಿ, ಈ ಥರ ಇರುತ್ತೆ ಮಣಿ. ಅದನ್ನೇ ಡೈಮಂಡ್ ಅಂತ ಹೇಳೋದು. ಸೊ ಈ ಪ್ಯಾಕೆಟ್ ಮೇಲೆ ನೋಡಿ ಆ ನಂಬರು ಮತ್ತು ಆ ಕೋಡ್ ಕೂಡ ಇದೆ. ಅದನ್ನ ಈ ರೀತಿ ಓಪನ್ ಮಾಡಿಕೊಂಡು ನಿಮ್ಗೊಂದು ಪ್ಯಾಲೆಟ್ನ ಕೊಟ್ಟಿರ್ತಾರೆ. ಆ ಪ್ಯಾಲೆಟ್ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ಥರ ಶೇಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಶೇಕ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಒಂದು ಲೈನಲ್ಲಿ ಕೂತ್ಕೊಳ್ಳುತ್ತೆ. ಆ ಲೈನಲ್ಲಿ ಕೂತಾದ್ಮೇಲೆ ನಿಮಗೆ ಒಂದು ಪೆನ್ನನ್ನು ಕೊಟ್ಟಿರ್ತಾರೆ. ಈ ಪೆನ್ನು ಎಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ಸುಮಾರು ಟೂಲ್ಸ್ ಬರುತ್ತೆ. ಲೈಕ್ ಇದು ಬಂದು ಅದಕ್ಕೆ ಯೂಸ್ ಮಾಡೋವಂಥ ಗಮ್ಮು. ಸೊ ಆ ಬೀಡ್ಸ್ನ ನಾವು ಈ ಪೆನ್ನಲ್ಲಿ ಅಂಟಿಸ್ಕೊಳ್ಳೋಕ್ಕೆ ಯೂಸ್ ಮಾಡೋವಂಥ ಗಮ್ಮು. ಓಕೆನಾ. ಸೊ ಒಂದು ಸಿಂಗಲ್ ಇರುತ್ತೆ, 6 ಹಾಕ್ಕೊಳ್ಳೋದಿರುತ್ತೆ. ಆ ಥರ ಸುಮಾರು ಟೂಲ್ಸ್ ಕೊಟ್ಟಿರ್ತಾರೆ. 8 ಮಣಿಗಳನ್ನ ಒಂದೇ ಸತಿ ಸ್ಟಿಕ್ ಮಾಡಿಕೊಂಡು ಅಂಟಿಸೋದು ಕೊಟ್ಟಿರ್ತಾರೆ. ಸೊ ನೋಡಿಕೊಂಡು ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಈ ರೀತಿ ಈ ಗಮ್ ಮೇಲೆ ಈ ಥರ ಚುಚ್ಕೊಂಡು ಆ ಗಮ್ಮನ್ನು ಪೆನ್ ಮೇಲೆ ತೊಗೋಬೇಕು. ತೊಗೊಂಡಾದ್ಮೇಲೆ ಈಗ ನೋಡಿ ನಾನು ಎನ್ ನಂಬರ್ನ ಸ್ಟಿಕ್ ಮಾಡ್ತೀನಿ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಓಪನ್ ಮಾಡಿಕೊಂಡು ಎಲ್ಲೆಲ್ಲಿ ಎನ್ ಆಪ್ಷನ್ ಇದೆಯೋ ಅಲ್ಲೆಲ್ಲನೂ ಅಂಟಿಸ್ಕೊಂಡು ಹೋಗಬೇಕು ಅಷ್ಟೇ. ಇದು ವೆರಿ ಸಿಂಪಲ್ಲು. ಈ ರೀತಿಯ ಎಲ್ಲ ಆಲ್ಫಾಬೆಟ್ಸು ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಒಂದು ಗಮ್ ಬರುತ್ತೆ. ಆ ಗಮ್ಮನ್ನು ನೀವು ಫೆವಿಕಾಲ್ ಥರ ಇರುತ್ತೆ, ಅದನ್ನು ಫುಲ್ಲು ಅಪ್ಲೈ ಮಾಡಿ ಆಮೇಲೆ ಇದನ್ನು ಫ್ರೇಮ್ ಮಾಡಿಸ್ಕೋಬೇಕು. ಏನಕ್ಕೆ ಅಂದರೆ ಇದನ್ನು ಹಾಗೆ ಬಿಟ್ಟರೆ ಮಾಡಾದಮೇಲೆ ಇದು ಗಾಳಿಗೆ ಎಕ್ಸ್ಪೋಸ್ ಆಗ್ತಾ ಆಗ್ತಾ ಅದ್ರ ಮೇಲಿರೋವಂಥದ್ದು ಮಣಿ ನಾವೇನು ಅಂಟಿಸಿರ್ತೀವಲ್ಲ ಅದೆಲ್ಲ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಓಕೆನಾ. ಸೊ ಒಂದೇ ಥರ ಇರುತ್ತೆ, ಕಲರ್ಸು ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ಒಂದೊಂದು ಲೈನೇ ಚೆಕ್ ಮಾಡಿಕೊಂಡು ನೀವು ಸ್ಟಿಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಷ್ಟೇ ಡೈಮಂಡ್ ಪೇಂಟಿಂಗ್ ಅಂದರೆ. ಸೊ ಸ್ಟ್ರೆಸ್ ಫ್ರೀ ಆಗೋಕ್ಕೆ